ಭ್ರಷ್ಟಾಚಾರ ನಡೀತಾನೆ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಈ ಹೈದರಾಬಾದಿಂದ ಬಂದಂತಹ ಒಬ್ಬ ಗುತ್ತಿಗೆದಾರ SMC ಪ್ರಾಜೆಕ್ಟ್ಸ್ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು ಹಾಗೂ ಇತ್ತೀಚೆಗೆ ಬಂದಂತಹ ಪ್ರಭಾರಿ ಮುಖ್ಯ ಅಭಿಯಂತರಾದಂತಹ ಶ್ರೀಯುತ ಸುಧೀರ್ ಅವರು ಸೇರಿಕೊಂಡು ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿ ಕೋಟಿಗಟ್ಟಲೆ STP TSP ಗ್ರಾಂಟ್ ಅನ್ನು ಹಗರಣ ಮಾಡಿದ್ದಾರೆ. ಯಾವುದೇ ಮನೆಗಳು ಕಟ್ಟದೇ ಇದ್ರೂ ಕೂಡ ಆ ಕಟ್ಟಿದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಅದನ್ನು ಕಳೆದ ಒಂದು 5 ತಿಂಗಳಲ್ಲಿ 20 ರಿಂದ 30 ಕೋಟಿ ನಕಲಿ ಬಿಲ್ ಅನ್ನು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಗುತ್ತಿಗೆದಾರ ಈ ಟೆಂಡರಿಗೆ ತಗೊಳ್ಳಕ್ಕೆ ಪಡೆದಿರುವಂತಹ ದಾಖಲೆಗಳು ಕೂಡ ಎಲ್ಲವೂ ನಕಲಿಯಾಗಿದ್ದಾವೆ. ಇದನ್ನು ಯಾರು ಕೂಡ ತನಿಖೆ ಮಾಡಿ ಅಂತ ದೂರು ಕೊಟ್ಟು ಕೂಡ ಇವತ್ತಿಗೂ ತನಿಖೆ ಮಾಡೋದು ಇರೋದಕ್ಕೋಸ್ಕರ ನಾನು ಮಾಧ್ಯಮದವರ ಮುಖಾಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ದಯಮಾಡಿ ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಹಾಗೂ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ತನಿಖೆ ಒಳಪಡಿಸಬೇಕು. ಈ ಸೈಯದ್ ಮನ್ನನ್ನು ಮತ್ತೆ ಸುಧೀರ್ ಅವರು ಸೇರಿ ಮಾಡಿರುವಂತಹ ಭ್ರಷ್ಟಾಚಾರವನ್ನು ಇಡೀ ರಾಜ್ಯದ ಜನತೆ ತೋರಿಸಬೇಕು ಅನ್ನೋದು ನನ್ನ ಈ ಹೋರಾಟದ ಉದ್ದೇಶವಾಗಿ ಈ ಮೂಲಕ ತಮ್ಮಲ್ಲೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ತನಿಖೆ ಒಳಪಡಿಸಲೇಬೇಕು ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಈ ಟೆಂಡರ್ ಭ್ರಷ್ಟಾಚಾರ ಯಾವ ಮುಖಾಂತರ ಆಗಿದೆ ಸರ್? ಟೆಂಡರ್ ಅಲ್ಲೂ ಆಗಿದೆ. ಇತ್ತೀಚಿನ ದಿನದಲ್ಲಿ ಕಳೆದ 5 ತಿಂಗಳಲ್ಲಿ ಸುಮಾರು 20-30 ಕೋಟಿ ನಕಲಿ ಬಿಲ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗುಲ್ಬರ್ಗಾ ಭಾಗದ ಶಾಪುರ, ಆಳಂದ ಮತ್ತೆ ಸುರ್ಪುರ, ಕಲಗಿ ಮತ್ತೆ ಕಲಬುರಗಿದಲ್ಲಿ ಮನೆಗಳೇ ಕಟ್ಟಿಲ್ಲ. ಇನ್ನು RD ನಂಬರ್ಗಳು ಬೋಗಸ್ ಮಾಡಿದ್ದಾರೆ. ಹಿಂದೆ ಇದ್ದಂತಹ ರೇಸ್ ಸ್ಕೀಮ್ಗಳಲ್ಲಿ ಇದ್ದಂತಹ ಮನೆಗಳಿಗೆ ಈ ಮತ್ತೆ ಬಿಲ್ ಕೊಟ್ಟಿದ್ದಾರೆ. ಯಾವುದೇ ಕಾಮಗಾರಿ ನಡೆದಿಲ್ಲ. DDಗಳನ್ನೆಲ್ಲ ನಕಲಿ DDಗಳು ಕೊಟ್ಟಿದ್ದಾರೆ. ಯಾರ್ದೋ ಹೆಸರು DDಗಳನ್ನ ತಗೊಂಡ್ಬಂದು ಯಾರಿಗೋ ದುಡ್ಡು ಮಾಡ್ತಾರೆ. 4 ಲಕ್ಷ ರೂಪಾಯಿ ದುಡ್ಡು ಸರ್ಕಾರ ಕೊಡೋದನ್ನು DD ಕೊಟ್ಟಿರೋದೇ ಒಬ್ರು, ದುಡ್ಡು ಬಂದಿರೋದು ಇನ್ನೊಬ್ರು ಹೆಸರಿಗೆ ಬಂದಿದೆ. ಈ ತರ ತುಂಬಾ ಹಗರಣ ನಡೆದಿದೆ. ಆ ದಾಖಲೆ ಎಲ್ಲ ಸವಿಸ್ತಾರವಾಗಿ ನಾನು ಇದರಲ್ಲಿ ಇಟ್ಟಿದ್ದೀನಿ, ಇದನ್ನ ಕೊಡ್ತಾ ಇದ್ದೀನಿ ಮಾಧ್ಯಮದಲ್ಲಿ. 100ಕ್ಕೆ 100 ಸತ್ಯವಾಗಿ ಶಾಮೀಲಾಗಿದ್ದಾರೆ. ಯಾರು? ಎಕ್ಸ್ಪೆಷಲಿ ಆಗಿ ಶ್ರೀಯುತ ಸುಧೀರ್ ಅವರು ಮತ್ತೆ ಈ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು, ನಕಲಿ ಗುತ್ತಿಗೆದಾರ ಅಂತ ಹೇಳಕ್ಕೆ ಏನು ಶ್ರೀನಾಥ್ RTA ಕಾರ್ಯಕರ್ತ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಆ ವ್ಯಕ್ತಿ ಪರವಾಗಿ ನಾವು ಕರ್ನಾಟಕ ಹಿಂದೂ ಸಂಘಟನೆಗಳ ವತಿಯಿಂದ ಇವತ್ತು ಹಲವಾರು ಮುಖಂಡರು ಕೂಡ ಆ ವ್ಯಕ್ತಿಗೆ ನಾವು ಬೆಂಬಲವಾಗಿ ನಾವು ಕೂಡ ಬಂದಿದ್ದೀವಿ. ಕಾರಣ ಇಷ್ಟೇ, ಬಹಳ ಪ್ರಮುಖವಾಗಿ SCP ಮತ್ತು TSP ಹಣ ಬಹಳ ದೊಡ್ಡ ಮಟ್ಟದ ದುರುಪಯೋಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಆಗಿರೋದ್ರ ದೃಷ್ಟಿಯಿಂದ ನಾವೆಲ್ಲ ದಲಿತ ಪರ ನಾಯಕರುಗಳು, ಕನ್ನಡಪರ ನಾಯಕರುಗಳು ಹಾಗೆ ಪ್ರಗತಿಪರ ನಾಯಕರು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಈ ಒಂದು ಭ್ರಷ್ಟಾಚಾರನ ಕಣಿಸುವಂತ ಕೆಲಸ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಒಂದು ಕರೆದಿರುವಂಥದ್ದು. ಇಲ್ಲಿ ಪ್ರಭಾರ ಮುಖ್ಯ ಅಭಿಯಂತರರಾದಂಥ ಸುಧೀರ್ ಅವರು ಯಾವುದೇ ಕಾಮಗಾರಿ ಮಾಡದೆ ಕಲಬುರಗಿ ಭಾಗದ 3 ಕ್ಷೇತ್ರಗಳಲ್ಲಿ ಆಳಂದ, ಶಹಾಪುರ, ಕಲಗಿ ಮತ್ತು ಗುರುಮಿಟ್ಟಲ್ ಈ ಒಂದು ಪ್ರದೇಶಗಳಲ್ಲಿ ಸುಮಾರು 388 ಕೋಟಿಗಳ ಕಾಮಗಾರಿಯಲ್ಲಿ ಸುಮಾರು 30 ಕೋಟಿಗಳಷ್ಟು ಯಾವುದೇ ಕಾಮಗಾರಿ ಮಾಡದೆ, ಯಾವುದೇ ಒಂದು GPA ಇಲ್ಲದೆ ಎಲ್ಲವನ್ನು ದುಡ್ಡು ಅನಾಮಿಕ ವ್ಯಕ್ತಿಗಳಿಗೆ ಅಕೌಂಟ್ಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ಪ್ರಸಾದ್ ಅಬ್ಬಯ್ಯ ಏನು ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳ ಚೇರ್ಮನ್ ಆದಂತ ಅವರಿಗೆ ನಾವು ಲೆಟರ್ ಕೊಟ್ಟರು ಕೂಡ ಅವರು ಯಾವುದೇ ತರ ಕ್ರಮ ತೆಗೆದುಕೊಂಡಿರಲ್ಲ. ಮತ್ತೆ ವೆಂಕಟೇಶ್ ಈ ಒಂದು ಇಲಾಖೆಯ ಕಮಿಷನರ್ ಆದಂತ ವೆಂಕಟೇಶ್ ಅವರು ಕೂಡ ಕೊಟ್ಟಿದ್ದೀವಿ, ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ರೂ ಕೂಡ ಈ ಭ್ರಷ್ಟಾಧಿಕಾರಿಗಳನ್ನ ಇಲ್ಲೇ ಮುಂದುವರಿಸುವಂತ ಪ್ರಕ್ರಿಯೆ ಮಾಡ್ತಾ ಇರೋದು ಬಹಳ ನಮಗೆ ಒಂದು ಅಪನಂಬಿಕೆ ಮತ್ತೆ ಒಂದು ನಂಬಿಕೆ ದ್ರೋಹ ಮಾಡ್ತಾ ಇರೋಂಥದ್ದಾಗ್ತದೆ. ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೂಡಲೇ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು. ಮತ್ತೆ ಈ ಏನು ಭ್ರಷ್ಟಾಚಾರನ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತೇಳಿ, ಆಮೇಲೆ ಸಂಬಂಧಪಟ್ಟ ಸಚಿವರು ಜಮೀರ್ ಅಹಮದ್ ಅವರು ಕೂಡ ಯಾಕೆ ಸುಮ್ಮನೆ ಇದಾರೆ ಅಂತ ಗೊತ್ತಿಲ್ಲ. ಜಮೀರ್ ಅಹಮದ್ ಅವರು ಇಲಾಖೆಯಲ್ಲಿ ಪ್ರತಿ ನಿಗಮ ಮಂಡಳಿಯಲ್ಲೂ ಕೂಡ ಪದೇ ಈ ತರ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ರು ಕೂಡ ಜಮೀರ್ ಅಹಮದ್ ಅವರು ಯಾಕೆ ಸುಮ್ಮನೆ ಇದ್ದಾರೆ ಅಂತೇಳಿ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಟೆಂಡರ್ ಆಗಿದಂತೂ ಇತ್ತೀಚೆಗಷ್ಟೇ ಬೆಳಕಿಗೆ ಬಂತು, ಅದರಲ್ಲೂ ಕೂಡ ಸುಮ್ಮನೆ ಇದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಂತೂ ಪದೇ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ರು ಕೂಡ ಇರುವಂತ ಅಧಿಕಾರಿಗಳನ್ನ ಕೋಟಿಗಟ್ಟಲೆ ಲೂಟಿ ಹೊಡೆದಿರುವಂತ ಅಧಿಕಾರಿಗಳನ್ನ ಮುಂದುವರಿಸ್ತಾ ಇರುವಂತ ಉದ್ದೇಶ ಬಂದು ನಮ್ಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ಸಂಶಯ ಬರ್ತಾ ಇದೆ. ಕೂಡಲೇ ದಯಮಾಡಿ ತಮ್ಮ ಮಾಧ್ಯಮಗಳ ಮುಖಾಂತರ ಜಮೀರ್ ಅಹಮದ್ ಅವರನ್ನು ಗಮನಿಸ್ತಾ ಇದ್ರೆ ಕೂಡಲೇ ಪ್ರಭಾರ ಮುಖ್ಯ ಅಭಿಯಂತರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ತನಿಖೆಗೆ ಒಳಪಡಿಸಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಯಾರಿಗೆ ಕೊಡ್ತೀರಾ ಸರ್ ಕಂಪ್ಲೇಂಟ್? ಈಗ ಆಲ್ರೆಡಿ ನಾವು ಮುಖ್ಯ ಅಭಿಯಂತರರು ಕೊಟ್ಟಿದ್ದೀವಿ, ಕ್ರಮ ತಗೊಂಡಿಲ್ಲ. ಹಾಗೆ ಕಮಿಷನರ್ ಕೊಟ್ಟಿದ್ದೀವಿ, ಅವರು ಏನು ಕ್ರಮ ತಗೊಂಡಿಲ್ಲ. ಮತ್ತೆ ಈ ಒಂದು ಇಲಾಖೆಯ ಏನು ಇತ್ತೀಚೆಗಷ್ಟೇ ಆಯ್ಕೆಯಾದಂತ
ಯಾರು ಚೇರ್ಮನ್ ಕೂಡ ಪ್ರಸಾದ್ ಅಬ್ಬಾಯಿ ಅವರು ಕೊಟ್ಟಿದ್ದೀವಿ, ಅವರು ಕೂಡ ಕ್ರಮ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಈಗ ಅಧಿಕಾರಿಗಳೆಲ್ಲ ಒಂದೇ ಅಂತ ಎಲ್ಲ ಒಂದೇ. ಈಗ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಈಗ ನಿಮ್ಮ ಮಾಧ್ಯಮ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ನಾನು ಜಮೀರ್ ಅಹಮದ್ ಅವರಿಗೆ ಈ ಒಂದು ದೂರನ್ನು ಸಲ್ಲಿಸುವಂತ ಕೆಲಸ ನಾನು ಮಾಡ್ತೀನಿ. ಲೋಕಾಯುಕ್ತಿಗೆ ಏನಾನ ಕೂಡ ನಿರೀಕ್ಷೆ ಲೋಕಾಯುಕ್ತ ಇವತ್ತು ಕರ್ನಾಟಕದಲ್ಲಿ ಅದೊಂದು ಸತ್ತೋಗಿರೋ ಇಲಾಖೆ ಅಂತ ನಾನು ಹೇಳಿದೆ, ನರ ಇಲ್ಲದ ಇಲಾಖೆ ಅದು ನಾಮಕಾವಸ್ಥೆ ಇಲಾಖೆ ಆಗಿರೋದ್ರಿಂದ ಅಲ್ಲಿ ಕೊಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಜಮೀರ್ ಅಹಮದ್ ಅವರಿಗೂ ಕೊಡ್ತೀನಿ. ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ನಾನು ಹೈಕೋರ್ಟ್ ಮೆಟ್ಲೇರುವಂತ ಕೆಲಸ ಮಾಡ್ತೀನಿ.